ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ಶಾರ್ಟ್ ಸರ್ಕ್ಯೂಟ್ ನಿಂದ ರೈತರ ಬೆಳೆ ಹಾನಿಯಾಗಿತ್ತು. 4 ಎಕರೆ ಕಬ್ಬನ್ನ ಸುಟ್ಟು ಕರಕಲು ಮಾಡಿತ್ತು ಆ ಒಂದು ಶಾರ್ಟ್ ಸರ್ಕ್ಯೂಟ್. ಪರಿಹಾರ ನೀಡುವಲ್ಲಿ ದಿನನಿತ್ಯ ಹೆಸ್ಕಾಂ ಸತಾಯಿಸ್ತಾ ಇತ್ತು. ಪರಿಹಾರಕ್ಕಾಗಿ ಅಲೆದು ಸೋತಿದ್ದ ರೈತ ಕೊನೆಗೆ ಮಾಡಿದ್ದು ಅದೊಂದನ್ನ. ಏನ್ ಮಾಡ್ದ ರೈತ? ಹೆಸ್ಕಾಂ ಕಳ್ಳಾಟಕ್ಕೆ ಬೇಸತ್ತು ರೈತ ಕೋರ್ಟ್ ಮೊರೆ ಹೋಗಿದ್ದ. 2016ರಿಂದ ಕೋರ್ಟ್ ಕೇಸ್ ಆಗಿತ್ತು. ಇಂದು ಒಂದು ರೀತಿಯಲ್ಲಿ ಆ ರೈತನಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಹೆಸ್ಕಾಂ ಪೀಠೋಪಕರಣವನ್ನೇ ಈಗ ಕೋರ್ಟ್ ಜಪ್ತಿ ಮಾಡಿರುವಂತದ್ದು. ಕಂಪ್ಯೂಟರ್, ಟ್ರಂಕ್ ಸೇರಿದಂತೆ ಬುಲೆರೋ ವಾಹನವನ್ನ ಜಪ್ತಿ ಮಾಡಲಾಗಿರುವಂತದ್ದು. ಪರಿಹಾರ ವಿಚಾರದಲ್ಲಿ ಇನ್ನಾದ್ರೂ ಹೆಸ್ಕಾಂ ಬುದ್ಧಿ ಕಲಿಯುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಎಸ್ ಶಾರ್ಟ್ ಸರ್ಕ್ಯೂಟ್ ನಿಂದ ರೈತರ ಬೆಳೆ ಹಾನಿಯಾಗಿತ್ತು. ರೈತರ ಬೆಳೆ 4 ಎಕರೆ ಕಬ್ಬನ್ನ ಸುಟ್ಟು ಕರಕಲು ಮಾಡಿತ್ತು ಈ ಒಂದು ಶಾರ್ಟ್ ಸರ್ಕ್ಯೂಟ್. ಪರಿಹಾರ ನೀಡುವಲ್ಲಿ ಒಂದು ರೀತಿಯಲ್ಲಿ ಹೆಸ್ಕಾಂ ದಿನನಿತ್ಯ ಸತಾಯಿಸ್ತಾ ಇತ್ತು. ಇನ್ನು ಪರಿಹಾರಕ್ಕಾಗಿ ಅಂತ ಅಲೆದು ರೈತ ಒಂದು ರೀತಿಯಲ್ಲಿ ಸೋತ್ ಹೋಗಿದ್ದ. ಹೆಸ್ಕಾಂ ಕಳ್ಳಾಟಕ್ಕೆ ಏನು ರೈತ ಕೋರ್ಟ್ ನ ಮೊರೆ ಹೋಗಿದ್ದ. 2016ರಿಂದ ಈ ಒಂದು ಕೇಸ್ ನಡೀತಾ ಇತ್ತು ಕೋರ್ಟ್ ನಲ್ಲಿ. ಈಗ ಹೆಸ್ಕಾಂ ಪೀಠೋಪಕರಣವನ್ನೇ ಏನು ಕೋರ್ಟ್ ಜಪ್ತಿ ಮಾಡಿರುವಂತದ್ದು. ಕಂಪ್ಯೂಟರ್, ಟ್ರಂಕ್ ಸೇರಿದಂತೆ ಬುಲೆರೋ ವಾಹನವನ್ನ ಜಪ್ತಿ ಮಾಡಲಾಗಿರುವಂತದ್ದು. ಪರಿಹಾರ ವಿಚಾರದಲ್ಲಿ ಇನ್ನಾದ್ರೂ ಹೆಸ್ಕಾಂ ಬುದ್ಧಿ ಕಲಿಯುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಎಸ್ ಶಾರ್ಟ್ ಸರ್ಕ್ಯೂಟ್ ನಿಂದ ಏನು ರೈತರ ಬೆಳೆ ಹಾನಿಯಾಗಿತ್ತು. 4 ಎಕರೆ ಕಬ್ಬನ್ನ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಕರಕಲಾಗಿತ್ತು. ಇನ್ನು ಶಾರ್ಟ್ ಸರ್ಕ್ಯೂಟ್ ಪರಿಹಾರವನ್ನ ನೀಡುವಲ್ಲಿ ಒಂದು ರೀತಿಯಲ್ಲಿ ಹೆಸ್ಕಾಂ ದಿನನಿತ್ಯ ಸತಾಯಿಸ್ತಾ ಇತ್ತು. ಪರಿಹಾರಕ್ಕಾಗಿ ಅಲೆದು ಈ ಒಬ್ಬ ರೈತ ಸೋತ್ ಹೋಗಿದ್ದ. ಈಗ ಕೊನೆಗೆ ಇನ್ನು ಹೆಸ್ಕಾಂನ ಈ ಒಂದು ಕಳ್ಳಾಟಕ್ಕೆ ಏನು ರೈತ ಬೇಸತ್ತು ಕೋರ್ಟ್ ನ ಮೊರೆ ಹೋಗಿದ್ದ. 2016ರಿಂದ ಈ ಒಂದು ಕೇಸ್ ಕೋರ್ಟ್ ನಲ್ಲಿ ನಡೀತಾ ಇತ್ತು. ಒಂದು ರೀತಿಯಲ್ಲಿ ಈಗ ರೈತನಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಂಬುದಾಗಿ ಹೇಳೋದಾದ್ರೆ ತಪ್ಪಾಗ್ಲಾರದು. ಹೆಸ್ಕಾಂ ಪೀಠೋಪಕರಣವನ್ನೇ ಈಗ ಕೋರ್ಟ್ ಜಪ್ತಿ ಮಾಡಿರುವಂತದ್ದು. ಕಂಪ್ಯೂಟರ್, ಟ್ರಂಕ್ ಹಾಗೆ ಬುಲೆರೋ ವಾಹನ ಜಪ್ತಿ ಮಾಡಲಾಗಿರುವಂತದ್ದು. ಇನ್ನು ಪರಿಹಾರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಹೆಸ್ಕಾಂ ಇನ್ನಾದ್ರೂ ಬುದ್ಧಿ ಕಲಿಯುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ನಿಂದ ಆದ ಬೆಳೆ ಹಾನಿಯ ಪರಿಹಾರ ನೀಡುವಲ್ಲಿ ಹೆಸ್ಕಾಂ ಪೀಠೋಪಕರಣವನ್ನ ಇನ್ನು ಹೆಸ್ಕಾಂ ವಿಫಲವಾಗಿತ್ತು. ಈಗ ಪೀಠೋಪಕರಣವನ್ನ ಖಾನಾಪುರ ನ್ಯಾಯಾಲಯ ಜಪ್ತಿ ಮಾಡಿರುವಂತದ್ದು. ಹಿರೇಹಟ್ಟಿಹೊಳಿ ಗ್ರಾಮದ ಈರಣ್ಣ ಸಣ್ಣಕ್ಕಿ, ಬಾಬು ಪಟ್ಟಾಳ್, ಸಿದ್ದಯ್ಯ ಪೂಜೇರ್, ಈರಪ್ಪ ದಾಸ್ತಿಕೊಪ್ಪರರ 4 ಎಕರೆ ಕಬ್ಬು ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಹೋಗಿತ್ತು. ಹೆಸ್ಕಾಂ ಇಲಾಖೆಯಿಂದ ಪರಿಹಾರ ಒದಗಿಸಿ ಎಂದು ರೈತರು ಅಲೆದಾಡಿ ಕೊನೆಗೆ 2016ರಲ್ಲಿ ಕೋರ್ಟಿಗೆ ಕೇಸನ್ನ ದಾಖಲಿಸಿದ್ರು. ಇದೀಗ ಕೋರ್ಟ್ ಆದೇಶದಂತೆ ಹೆಸ್ಕಾಂ ಕಚೇರಿಯ ಕಂಪ್ಯೂಟರ್, ಒಂದು ಟ್ರಂಕ್ ಮತ್ತು ಒಂದು ಬುಲೆರೋ ವಾಹನವನ್ನ ಜಪ್ತಿ ಮಾಡಿ ವಶಪಡಿಸಿಕೊಂಡಿರುವಂತದ್ದು.
ಎಸ್, ಶಾರ್ಟ್ ಸರ್ಕ್ಯೂಟ್ ನಿಂದ ಹಾನಿಯಾಗಿತ್ತು. ರೈತರ ಬೆಳೆ 4 ಎಕರೆ ಕಬ್ಬನ್ನ ಒಂದು ರೀತಿಯಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಕರಕಲಾಗಿತ್ತು. ಇದಕ್ಕೆ ಏನು ಈಗಾಗಲೇ ಕೋರ್ಟ್ ಒಂದು ನಿರ್ಣಯವನ್ನ ನೀಡಲಾಗಿರುವಂತದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಶಶಿಕಾಂತ್. ಎಸ್ ಶಶಿಕಾಂತ್, ಏನು ನೋಡ್ತಾ ಇದ್ವಿ, ಶಾರ್ಟ್ ಸರ್ಕ್ಯೂಟ್ ನಿಂದ ಏನು ರೈತರ ಬೆಳೆ ಹಾನಿಯಾಗಿತ್ತು, 4 ಎಕರೆ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಈಗ ಅದಕ್ಕೆ ಒಂದು ರೀತಿಯಲ್ಲಿ ಕೋರ್ಟ್ ನಿರ್ಣಯವನ್ನ ನೀಡಲಾಗಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಮಿತ್ ಅವರೇ, ನಮ್ಮ ಖಾನಾಪುರ ತಾಲೂಕಿನಲ್ಲಿ ಹೆಸ್ಕಾಂಗೆ ಸಂಬಂಧಪಟ್ಟಂತ ಸಾಕಷ್ಟು ಸುದ್ದಿಗಳು ನಮ್ಮ ಇಡನ್ಸ್ ವಾಹಿನಿಯಲ್ಲಿ ಈಗಾಗಲೇ ನಾವು ಬಿತ್ತರಿಸಿದ್ದೇವೆ. ಕಳೆದ 1 ವರ್ಷದಿಂದ ಹೆಸ್ಕಾಂ ಸಮಸ್ಯೆಯನ್ನ ಪ್ರತಿಯೊಂದು ಮನೆ ಮನೆಗೂ ತಲುಪಿಸುವಂತ ಕೆಲಸ ಯಾವ್ದಾದ್ರು ಒಂದು ಚಾನಲ್ ಮಾಡಿದೆ, ಅದು ಅಂದ್ರೆ ಅದು ನಾವು ಇಡನ್ಸ್ ವಾಹಿನಿ ಅಂತ ಹೇಳ್ಬೋದು. ಅಷ್ಟೊಂದು ಕೆಲಸ ಮಾಡಿದ್ದೇವೆ. ಆದ್ರೆ ಇದು 2016ರಲ್ಲಿ ಇವರು ಶಾರ್ಟ್ ಸರ್ಕ್ಯೂಟ್ ನಿಂದ ಒಂದು 4 ಜನ ರೈತರ ಭೂಮಿ ಇರುವಂತ ಒಂದು ಕಬ್ಬಿನ ಗದ್ದೆಗೆ ಬೆಂಕಿ ತಗಲಿ 4 ಎಕರೆ ಕಬ್ಬು ಕೂಡ ಸುಟ್ಟು ಕರಕಲಾಗಿತ್ತು. ಅವಾಗ ಇವ್ರ ಸಮಸ್ಯೆನ ಅರ್ಥ ಮಾಡಿಸಿ ಇವ್ರದೇ ತಪ್ಪು ಅನ್ನೋದನ್ನು ಗುರುತಿಸಿ ರೈತರು ಇವ್ರ ಕಚೇರಿಗೆ ಸಾಕಷ್ಟು ಸರಿ ಅಲ್ದಾಡಿದ್ರು ಕೂಡ ಇವರಿಗೆ ಕಮಿಷನ್ ಇದು ಪರಿಹಾರನ ಕೊಡೋದಕ್ಕೆ ವಿಫಲರಾಗಿದ್ರು, ವಿಳಂಬ ಮಾಡ್ತಾ ಇದ್ರು. ಕಾರಣಾಂತರದಿಂದ ಅವ್ರು ಏನ್ ಮಾಡ್ಬಿಟ್ರು, ಒಂದು ವಕೀಲನ ಹಿಡ್ಕೊಂಡು ಒಂದು ಕೇಸನ್ನ ದಾಖಲು ಮಾಡಿದ್ರು. ಈ ನಮ್ಮ ಖಾನಾಪುರ ತಾಲೂಕಿನ AEE ಕಚೇರಿ ಅವ್ರ ಮೇಲೆನೆ ಇವರು ನಮ್ಗೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಕೇಸನ್ನ ದಾಖಲೆ ಮಾಡ್ತಾರೆ. 2016ರಿಂದ ಇಲ್ಲಿವರೆಗೂ ಕೂಡ ಅದು ಕೇಸ್ ಹಂಗೆ ಮೂವ್ ಆಗ್ತಾ ಬಂದು ಈಗ ಆ ಪರಿಹಾರವು ಮತ್ತು ಅದು ಬಡ್ಡಿ ಎಲ್ಲ ಸೇರಿ ಸುಮಾರು 4 ಲಕ್ಷ ಆ ಪರಿಹಾರ ಕೊಡ್ಬೇಕಂತ ಕೋರ್ಟ್ ಆದೇಶ ಮಾಡಿದೆ. ಕೋರ್ಟ್ ಆದೇಶ ಮಾಡಿ ತಿಂಗಳು ಕಳೆದಿದೆ. ಈಗ ವಕೀಲರು ಕೂಡ ಬಂದು ಕೋರ್ಟ್ ಆದೇಶ ಪ್ರತಿಯನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಆದಷ್ಟು ಬೇಗ ಪರಿಹಾರನ ಕೊಟ್ಟು ನೀವು ಸರಿಪಡಿಸಿ ಅಂತ ಹೇಳಿದ್ರು ಕೂಡ ಕೋರ್ಟ್ ಆದೇಶನೂ ಇವರು ಉಲ್ಲಂಘನೆ ಮಾಡಿರುವುದರಿಂದ ಇವತ್ತು ಸ್ಟ್ರಿಕ್ಟ್ ಆಗಿ ಕೋರ್ಟ್ ಅಲ್ಲಿರುವಂತ ವಸ್ತುಗಳನ್ನ ಜಪ್ತಿ ಮಾಡ್ಲಿಕ್ಕೆ ಆದೇಶ ಹೊರಡಿಸಿದೆ. ಅಮಿತ್ ಅವರೇ, ಎಸ್, ಈಗ ಏನು ಒಂದು ರೀತಿಯಲ್ಲಿ ಒಂದು ಆಫೀಸ್ ಅನ್ನೇ ಈಗ ಜಪ್ತಿ ಮಾಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ? ಅಧಿಕಾರಿಗಳು ಏನು ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಬೈಟ್ ಕೊಡಕ್ಕೆ ಸಿದ್ದಿರಲಿಲ್ಲ. ಯಾಕಂದ್ರೆ ಇವತ್ತು ಬೆಳಗ್ಗೆನೆ ಅವರು ಜಪ್ತಿ ಮಾಡಿದ್ದಾರೆ, ಸಾಮಗ್ರಿಗಳನ್ನೆಲ್ಲ ತಂದು ಹೊರಗಡೆ ಇಟ್ಟಿದ್ದಾರೆ ವಕೀಲರ ಸಮ್ಮುಖದಲ್ಲಿ ಅಲ್ಲಿರುವಂತ ರೈತರು. ಆದ್ರೆ ವಕೀಲರು ಏನ್ ಹೇಳ್ತಾರೆ, ನಮ್ಗೆ ಈಗ ಸದ್ಯಕ್ಕೆ ಇದನ್ನೆಲ್ಲಾನು ಶಿಫ್ಟ್ ಮಾಡಬೇಡ ಅಂತ ಹೇಳ್ತಾ ಇದಾರೆ. ಮಧ್ಯಾಹ್ನವರೆಗೂ ಸಮಯ ಕಾಲಾವಕಾಶ ಕೊಡಿ, ನಾವು ಬೆಳಗಾವಿಗೆ ನಮ್ಮ ಹೆಡ್ ಆಫೀಸ್ಗೆ ಹೋಗಿ ನಾವು ಚೆಕ್ ಅನ್ನ ರೆಡಿ ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ ಅಂತ ಇವ್ರು ವಕೀಲರು ಮತ್ತು ರೈತರು ನಮಗೆ ಹೇಳಿರುವಂತದ್ದು. ಅಧಿಕಾರಿಗಳನ್ನ ಕೇಳಿದ್ರು ಅವರು ಕೂಡ ಹಂಗೆ ಹೇಳಿದ್ದಾರೆ, ನಮ್ಮ ಬೆಳಗಾವಿಗೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿದ್ದೇವೆ, ಚೆಕ್ ಅನ್ನ ರೆಡಿ ಮಾಡ್ತಾ ಇದಾರೆ, ತಗೊಂಡ್ ಬಂದು ನಾವು ಚೆಕ್ ಅನ್ನ ಅವ್ರಿಗೆ ಕೊಟ್ಟು ಅದಾದ ನಂತರ ಬೇಕಾದ್ರೆ ನಾವು ನಿಮ್ಗೆ ಮಾಹಿತಿಯನ್ನು ಪೂರೈಸ್ತೇವೆ ಅನ್ನುವಂತ ಮಾತನ್ನ ಅಧಿಕಾರಿಗಳು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತದ್ದು. ಅಮಿತ್ ಅವರೇ, ಈಗ ಏನು ಆಲ್ಮೋಸ್ಟ್ 2016ರಿಂದ ಈ ಒಂದು ಕೇಸ್ ನಡೀತಾ ಇತ್ತು. ಅದೇ ರೀತಿಯಾಗಿ ಈಗ ಏನು ಒಂದು ರೀತಿಯಲ್ಲಿ ರೈತರಿಗೂ ಖುಷಿ ಸುದ್ದಿ ಈಗ ಏನು ತಲುಪಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಏನಂತ ಹೇಳ್ತಾ ಇದ್ದಾರೆ ಶಶಿಕಾಂತ್? ರೈತರಂತೂ ಈಗ ನೋಡಿ, ಈಗ 2016 ಅಂದ್ರೆ ಸುಮಾರು 9 ವರ್ಷ ಆಯ್ತು. 9 ವರ್ಷ ಪರಿಸ್ಥಿತಿ ಏನಾಗಿರಬಾರ್ದು ಆಗಿ ಹೋಗಿದೆ ಬಿಡಿ. ಯಾಕಂದ್ರೆ ಈ ಪರಿಹಾರ ಇಷ್ಟು ಲೇಟ್ ಆಗಿ ಬಂದಿದ್ರಿಂದ ರೈತರಿಗೆ ಏನು ಖುಷಿ ಪಡಲ್ಲ. ಅಲ್ಲಿಂದ ಸಾಕಷ್ಟು ಹಾನಿ ಕಳ್ಕೊಂಡು ಆ ಕಷ್ಟ ಏನನ್ನೋದು ಅವ್ರಿಗೆ ಗೊತ್ತದು. ಅಷ್ಟೇ ಅಲ್ಲದೆ ಕಳೆದ ವರ್ಷನೇ ಮಳೆಗಾಲದಲ್ಲಿ ಈ ಹೆಸ್ಕಾಂ ನಿರ್ಲಕ್ಷ್ಯದಿಂದ ಸುಮಾರು 10-15 ಜಾನುವಾರುಗಳು ಸತ್ತವ. ಬಡ ಜನರ ಜಾನುವಾರುಗಳೇ ಸತ್ತಿದ್ದು. ಅದನ್ನು ಕೂಡ ನಾವು ಬಹಳಷ್ಟು ಹೈಲೈಟ್ ಮಾಡಿ ಸುದ್ದಿ ಮಾಡಿ ಅವ್ರಿಗೆ ಎಚ್ಚರಿಸಿದ್ರು ಕೂಡ ಇನ್ನೂವರೆಗೂ ₹1 ಪರಿಹಾರ ಅವ್ರಿಗೆ ಕೊಡುವಂತ ಕೆಲಸ ಹೆಸ್ಕಾಂ ಇಲಾಖೆ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಹಿಂದಿನ ಸಲ ನಾವು ಸುದ್ದಿ ಮಾಡಿದ್ರದ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿರುವಂತ ಮೊದಲಿನ AEE ಅವರು ಈ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತೇಳಿ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಇದಕ್ಕೆ ತೆರೆ ಹೇಳುವಂತ ಕೆಲಸ ಅಧಿಕಾರಿಗಳು ಮಾಡಿರುವಂತದ್ದು. ಅಮಿತ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಶಶಿಕಾಂತ್, ಏನು ಜಾನುವಾರುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂಬುದಾಗಿ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನಕ್ಕೆ ಹೆಸ್ಕಾಂ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ? ಮೊದಲನೇದಾಗಿ ನಮ್ಮ ತಾಲೂಕಿನಾಗ ಏನ್ ಸಮಸ್ಯೆ ಇದೆ ಅಂದ್ರೆ ಇದು ಕಾಡ್ ಅಂಚಿನ ಪ್ರದೇಶ. ಸುಮಾರು 70-80% ಕಾಡ್ನಲ್ಲೇ ಬರ್ತದೆ ನಮ್ಮ ತಾಲೂಕ. ಇಲ್ಲಿ ಇವರು ವೈರ್ಗಳನ್ನ ಎಳೆದಿದ್ದಾರೆ. ಸುಮಾರು 30-40-50 ವರ್ಷದ ಹಳೆಯ ಕಾಲದ ವೈರ್ಗಳಿದ್ದಾವೆ. ಈಗಾಗಲೂ ನಾವು ನೋಡ್ಬೋದು. ಅದ್ರದ್ದು ವ್ಯಾಲಿಡಿಟಿ ಇರೋದು 20-25 ವರ್ಷ. ಸೈಂಟಿಫಿಕ್ ಆಗಿ ನಾವು ನೋಡ್ಬೇಕಂದ್ರೆ 20-25 ವರ್ಷಕ್ಕೆ ಆ ವೈರ್ಗಳನ್ನ ಚೇಂಜ್ ಮಾಡ್ಬೇಕಂತಿದೆ. ಆದ್ರೆ 50-60 ವರ್ಷ ಆದ್ರೂ ಕೂಡ ಆ ವೈರ್ ಅನ್ನ ಚೇಂಜ್ ಮಾಡುವಂತ ಕೆಲಸ ಇಲ್ಲಿ ಹೆಸ್ಕಾಂ ಅಧಿಕಾರಿಗಳು ಮಾಡ್ತಾ ಇಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಸಲ
ನೇರವಾಗಿ ಅವ್ರಿಗೆ ಆರೋಪ ಮಾಡಿ ಅವ್ರ ಹತ್ರ ಹೋಗಿ ಅದನ್ನೆಲ್ಲ ಚರ್ಚೆ ಮಾಡಿದ್ರು ಕೂಡ ಇಲ್ಲ ಇದು ಹಂತ ಹಂತವಾಗಿ ಮಾಡ್ತೇವಿ, ಇದು ಕಾಡು ಪ್ರದೇಶ, ನಮಗೂ ಸಿಬ್ಬಂದಿ ಇಲ್ಲ, ಏನೇನೋ ನೆವ ಹೇಳಿ ಕುಂಟು ನೆಪಗಳನ್ನ ಹೇಳಿ ಎಸ್ ತಾಂತ್ರಿಕ ದೋಷದಿಂದ ಕರೆ ಕಡಿತಗೊಂಡಿದೆ. ಎಸ್ ಧನ್ಯವಾದಗಳು ಶಶಿಕಾಂತ್, ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು. ಎಸ್ ಶಾರ್ಟ್ ಸರ್ಕ್ಯೂಟ್ ನಿಂದ ಏನು ರೈತರ ಬೆಳೆ ಹಾನಿಯಾಗಿತ್ತು, 4 ಎಕರೆ ಕಬ್ಬನ್ನ ಒಂದು ರೀತಿಯಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಕರಕಲು ಮಾಡಿತ್ತು. ಶಾರ್ಟ್ ಸರ್ಕ್ಯೂಟ್ ಏನು ಪರಿಹಾರವನ್ನ ನೀಡುವಲ್ಲಿ ಒಂದು ರೀತಿಯಲ್ಲಿ ಹೆಸ್ಕಾಂ ದಿನನಿತ್ಯ ಸತಾಯಿಸ್ತಾ ಇತ್ತು. ಪರಿಹಾರಕ್ಕಾಗಿ ಅಲಿದು ಸೋತಂತಹ ರೈತ ಈಗ ಏನು ಕೊನೆಗೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಕೋರ್ಟ್ ಮೊರೆ ಹೋಗ್ತಾರೆ. ಈಗ ಕೋರ್ಟ್ ನಿಂದ ಏನು 2016ರಿಂದ ಈ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು. ಒಂದು ರೀತಿಯಲ್ಲಿ ಇಂದು ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಹೆಸ್ಕಾಂ ಪೀಠೋಪಕರಣವನ್ನೇ ಒಂದು ರೀತಿಯಲ್ಲಿ ಜಪ್ತಿ ಮಾಡಲಾಗಿರುವಂತದ್ದು. ಕಂಪ್ಯೂಟರ್, ಟ್ರಂಕ್ ಹಾಗೆ ಬುಲೆರೋ ವಾಹನವನ್ನ ಸೇರಿದಂತೆ ಜಪ್ತಿ ಮಾಡಲಾಗಿರುವಂತದ್ದು. ಇನ್ನು ಪರಿಹಾರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಇನ್ನಾದ್ರೂ ಏನು ಹೆಸ್ಕಾಂ ಬುದ್ಧಿ ಕಲಿಯುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಶಾರ್ಟ್ ಸರ್ಕ್ಯೂಟ್ ನಿಂದ ರೈತರ ಬೆಳೆ ಹಾನಿಯಾಗಿತ್ತು. 4 ಎಕರೆ ಕಬ್ಬನ್ನ ಒಂದು ರೀತಿಯಲ್ಲಿ ಏನು ಸುಟ್ಟು ಕರಕಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಕ್ಷಿದಾರರ ಪರ ವಕೀಲರಾಗಿರುವಂತಹ KC ಕೊಡ್ಲಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್, ಏನು ನೋಡ್ತಾ ಇದ್ವಿ ಈಗ ಬೆಳಗಾವಿಯಿಂದ ಏನು ಖಾನಾಪುರ ತಾಲೂಕಿನಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ನಿಂದ ಹಾನಿಯಾಗಿತ್ತು. ಈಗ ರೈತರ ಬೆಳೆ ಕೂಡ ಏನು ಈ ಒಂದು ಕಬ್ಬನ್ನ ಸುಟ್ಟು ಕರಕಲು ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೋರ್ಟ್ ಒಂದು ಮಹತ್ವದ ನಿರ್ಣಯವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಇದು 2016ರಲ್ಲಿ ಇದೆ ಶುಗರ್ ಕೇನ್ 4 ಜನ ರೈತರು ಶುಗರ್ ಕೇನ್ ಬರ್ನ್ ಆಗಿತ್ತು ಶಾರ್ಟ್ ಸರ್ಕ್ಯೂಟ್ ಆಗಿ. ಶಾರ್ಟ್ ಇಟ್ಬಿಟ್ರೆ ಅವಾಗಿನಿಂದ ಕೇಸ್ ನಡೀತಾ ಇತ್ತು. ಈಗ 1 ವರ್ಷ ಆಗ್ತಾ ಬಂದಿರುತ್ತೆ ಡಿಸ್ಪೋಸಲ್ ಆಗಿ. ಡಿಸ್ಪೋಸಲ್ ಆದ್ರೂ ಸಹಿತ ಅಮೌಂಟ್ ತುಂಬಲಿಲ್ಲ ಇವರು. ತುಂಬಲಿಲ್ಲ. ಆದ್ರಿಂದ ಮಾನ್ಯ ನ್ಯಾಯಾಲಯ ಆಫೀಸ್ ಜಪ್ತಿ ಮಾಡಕ್ ಆದೇಶ ಮಾಡಿದ್ರಿ. ಆ ಆದೇಶದ ಪ್ರಕಾರ ನಾವ್ ಇವತ್ತು ಜಪ್ತಿ ಮಾಡತ್ತಿದ್ವಿ. ಬಟ್ ಅವರು ಸಾಯಂಕಾಲ ಮಟ್ಟ ಟೈಮ್ ತಗೊಂಡು ಈಗ ಚೆಕ್ ಕೊಡ್ತಾ ಇದ್ದಾರೆ. ಚೆಕ್ ತಗೊಂಡು ಇದನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದ್ ರೀತಿಯಲ್ಲಿ ಏನು 4 ಎಕರೆ ಕಬ್ಬೆಲ್ಲ ಸುಟ್ಟು ಕರಕಲಾಗಿರುತ್ತೆ ಅಂದ್ರೆ ಎಷ್ಟು ಪರಿಹಾರವನ್ನ ನೀಡ್ಬೇಕು ಅಂತ ಕೋರ್ಟ್ ಹೇಳಿರುತ್ತೆ? ಈಗ ನಮ್ದು ಇದ್ರ ಪ್ರಕಾರ ಅವಾಗ 1 ಲಕ್ಷ ರೂಪಾಯಿ ಇತ್ರಿ. 21 ಇತ್ರಿ. ಆಮೇಲೆ 18 ಇತ್ರಿ. ಆಮೇಲೆ 60,000, 20,000 4 ಜನ ರೈತರಿಗೆ ಕೊಡ್ಬೇಕಾಗಿತ್ತು. ಹಂಗಾಗಿ ಕೇಸ್ ದಾಖಲ್ ಮಾಡಿದ್ದಾರೆ ಅವರು 2016ರಲ್ಲಿ. ಅಲ್ಲಿಂದ ಇಲ್ಲಿ ಮಟ್ಟ ಅಂತಂದ್ರೆ ಈಗ ಡಿಸ್ಪೋಸಲ್ ಆಗಿ 1 ವರ್ಷ ಆಗಿತ್ತು ಈಗ. ಇವತ್ತು ನಾವು ಮೊನ್ನೆಯಲ್ಲೇ ಈಗ ಕಳೆದ 5ನೇ ತಾರೀಕಿಗೆ ಆಫೀಸ್ ಜಪ್ತಿ ಮಾಡಕ್ ಆದೇಶ ಮಾಡಿದ್ರಿ ಖಾನಾಪುರ ನ್ಯಾಯಾಲಯ.
ಅದರ ಪ್ರಕಾರ ನಾವು ಇವತ್ತು ಜಪ್ತಿ ಮಾಡಕ್ಕೆ ಹೋಗಿದ್ವಿ. ಎಸ್ ಈಗ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಸರ್ ಏನಂದ್ರೆ ಈಗ ಈ ಒಂದು ಹೆಸ್ಕಾಂ ನಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತರ ಜಮೀನುಗಳಿಗಾಗಿರ್ಬೋದು ಹಾಗೆ ಇನ್ನು ಜಾನುವಾರುಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಕೇಳ್ಪಟ್ವಿ. ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಏನು ಹೆಸ್ಕಾಂ ಅವರು ಒಂದ್ ರೀತಿ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಏನಕ್ಕೋಸ್ಕರ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಸರ್? ಏನ್ ದೊರಕಲ್ಲ ಅದನ್ನ ಅವ್ರು ಕೇಳಿದ್ರೆ ಏನ ನಮ್ಗೆ ಸಿಬ್ಬಂದಿ ಕೊರತೆ ಹ್ಮ್ ಅದು ಏನ ರೀಸನ್ ಹೇಳ್ತಾರ್ರಿ ಅವ್ರ. ಹ್ಮ್ ಸಿಬ್ಬಂದಿ ಕೊರತೆ ಅಂತಂತಾರ್ರಿ. ಓಕೆ ಬಟ್ ಯಾರು ಏನ್ ಮಾಡಕ್ ಬರಂಗಿಲ್ರಿ, ಯಾಕಂದ್ರೆ ನೆಗ್ಲಿಜೆನ್ಸ್ ಆಯ್ತಂದ್ರೆ ಈಗ ಅವ್ರ ಮತ್ತೆ ರೈತರಿಗೆ ಪರಿಹಾರ ಕೊಡಬೇಕಾಗ್ತದೆ. ಹೌದು. ಹ್ಮ್ ಎಸ್ ಧನ್ಯವಾದಗಳು ಸರ್ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ಶಾರ್ಟ್ ಸರ್ಕ್ಯೂಟ್ ನಿಂದ ಇನ್ನು ರೈತರು ಬೆಳೆದಂತಹ ಕಬ್ಬು 4 ಎಕರೆ ಕಬ್ಬು ಹಾನಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಾರ್ಟ್ ಸರ್ಕ್ಯೂಟ್ ಪರಿಹಾರವನ್ನ ನೀಡುವಂತೆ ದಿನನಿತ್ಯ ಹೆಸ್ಕಾಂ ಸತಾಯಿಸ್ತಾ ಇತ್ತು. ಈಗ ಏನು ರೈತರು 2016ರಲ್ಲೇ ಕೋರ್ಟ್ ಮೆಟ್ಟಿಲೇರಿರ್ತಾರೆ. ಈಗ ಅವರಿಗೆ ಒಂದು ರೀತಿಯಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಸುಮಾರು 4 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಎಂಬುದಾಗಿ ಕೋರ್ಟ್ ನಿರ್ಣಯವನ್ನ ನೀಡಿರುತ್ತೆ. ಆದ್ರೆ ಇಲ್ಲಿಯವರೆಗೂ ನೀಡಿಲ್ಲ ಎಂಬುದಾಗಿ ಈಗ ಒಂದು ರೀತಿಯಲ್ಲಿ ಹೆಸ್ಕಾಂ ಕಚೇರಿಯನ್ನೇ ಜಪ್ತಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು.
ನ್ಯಾಯಾಲಯದ ಆದೇಶದ ಪ್ರಕಾರ ಖಾನಾಪುರ EW ಆಫೀಸನ್ನು ಜಪ್ತಿ ಮಾಡ್ತಾ ಇದ್ದೀವಿ. ಸದರಿ ರೈತರಿಗೆ 4 ಜನ ರೈತರಿಗೆ ಇವರು ಪರಿಹಾರವನ್ನು ಕೊಟ್ಟಿಲ್ಲ. ಶುಗರ್ ಕೇನ್ ಬರ್ನ್ ಆಗಿತ್ತು, ಶುಗರ್ ಕೇನ್ ಬರ್ನ್ ಆಗಿತ್ತು 2016 ಈ ಕೇಸ್ ಮುಗಿದ 1 ವರ್ಷ ಆಯಿತು. 1 ವರ್ಷ ಆದರೂ ಇವರು ಪರಿಹಾರ ಕೊಡೋದರಿಂದ ಮಾನ್ಯ ನ್ಯಾಯಾಲಯ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿತ್ತು. ಆ ಆದೇಶದ ಪ್ರಕಾರ ಇವತ್ತು ನಾವು ಕಂಪ್ಯೂಟರ್, ಕುರ್ಚಿ, ಟೇಬಲ್ಲು, ಆಮೇಲೆ ಒಂದು ಬೋಲ್ಡರ್ ಗಾಡಿ, ಪೀಠೋಪಕರಣ ಎಲ್ಲ ಜಪ್ತಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾಯಿದ್ದೇವೆ. ಟೋಟಲ್ 4 ರೈತರು ಕೂಡ ಸುಮಾರು ಒಂದು 4 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಿಲ್ಲ. ಪೆಂಡಿಂಗ್ ಇಟ್ಟಲ್ಲ ಸರ್? ಹಾಂ, 2016ರಿಂದ 2016ರಿಂದ ಈಗ ಕೇಸ್ ಮುಗಿದ 1 ವರ್ಷ ಆಗ್ತಾ ಬಂತು. ಆದರೂ ಇವರು ಪರಿಹಾರ ತುಂಬ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಜಪ್ತಿ ಮಾಡೋಕ್ಕೆ ಅದಕ್ಕೆ ಪ್ರಕಾರ ಜಪ್ತಿ ಮಾಡ್ತಾರೆ. ಅವ್ರು ಕೇಸ್ ಮಾಡಿದ್ರೆ ಸರ್? ಯಾರು ರೀ? ರೈತರು? ಹಾಂ, ರೈತರು ಕೇಸ್ ಮಾಡಿದ್ರು. ರೈತರು 2016ರಿಂದ ಕೋರ್ಟಿಗೆ ಅಲ್ದಾಡ್ತಾ ಇದ್ದಾರೆ. ಆದರೂ ಮುಗಿದ 1 ವರ್ಷ ಆಯಿತು, ಅವರು ತೊಗೊಂಡಿದ್ರು. ಮಾನ್ಯ ನ್ಯಾಯಾಲಯ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ದು. ಆ ಆದೇಶದ ಪ್ರಕಾರ ಇವತ್ತು ನಾವು ಜಪ್ತಿ ಮಾಡ್ತಾರೆ. ಈಗೇನು ಜಪ್ತಿ ಮಾಡಿ ತೊಗೊಂಡು ಹೋಗೋದು ಸರ್ ಅಥವಾ ಮತ್ತೇನಾದ್ರು? ಜಪ್ತಿ ಮಾಡಿ ಈಗೇನು ತುಂಬ್ತೇವೆ ಕೊಡ್ತೇವೆ ಅಂತಾರೋ ಏನು ಮಾಡ್ತಾರೆ ನೋಡಿವಿ. ನಾನು ಇದು ನೋಡಿ ತರಲಿಲ್ಲ, ಮಾನ್ಯ ನ್ಯಾಯಾಲಯಕ್ಕೆ ನಾವು ಹೋದೆ ಹಾಜರು ಮಾಡ್ತೀವಿ. ಹಾಜರು ಮಾಡಿ. ಹಾಂ, ಈಗ ಅವರು ಪರಿಹಾರ ಕೊಟ್ಟರೆ ಮತ್ತು ಇದನ್ನ ಇಲ್ಲೇ? ಹಾಂ, ಪರಿಹಾರ ಈಗ ಇದನ್ನು ಮಾಡೋದ್ರೊಳಗೆ ಕೊಟ್ಟರೆ ನಾವು ಇದನ್ನು ಮಾಡಿಬಿಡ್ತೇವೆ. ಇಲ್ಲಾಂದ್ರೆ ಅದು ಆದೇಶ ಮಾನ್ಯ ನ್ಯಾಯಾಲಯ ಆದೇಶ ಪ್ರಕಾರ ನಾವು ಹೋದಲ್ಲಿ ಹಾಜರು ಮಾಡ್ತೀವಿ. ಇದು ಬರೀ ಇದು ಬೆಳೆ ಏನು ನಾಶ ಆಗಿದ್ದಲ್ಲ ಇವರು ಡಿಪಾರ್ಟ್ಮೆಂಟ್ಸಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಸರ್? ಹೌದೌದು. ಆಮೇಲೆ ಈ ಪ್ರಾಣಿ ಸ್ವಲ್ಪ ಹತ್ಯೆಗಳಾಗಿದ್ದಲ್ಲ ಸರ್ ಒಂದು ಸಲ, ಹಿಂದಿನ ಸಲ ಮಳೆಗಾಲದಲ್ಲಿ? ಈಗ ಅದು ಅಲ್ಲಿಂದ ಇಲ್ಲಿ ಮಟ್ಟ ಆರ್ಡರ್ ಆದರೂ ಇವರು ಕೊಡಾಕ್ತಾ ಇರಲಿಲ್ಲ. ಹಾಂ, ಹಿಂಗಾಗಿ ಇವತ್ತು ಇದನ್ನು ಜಪ್ತಿ ಈ ಮತ್ತು 2-3 ಸಲ ಬಂದು ಇವರು ಚೆಕ್ ಕೊಟ್ಟು ವಿನಂತಿ ಮಾಡಿಕೊಂಡ್ರು. ಹಾಂ, ಕೋರ್ಟ್ ಆರ್ಡರ್ ಮಾಡಿದ್ವಿ ಜಪ್ತಿ ಮಾಡೋಕ್ಕೆ. ಜಪ್ತಿ ಮಾಡಿ ಕೇಳಿ ಸರ್.
ಕೇಳಿ ಸರ್.